4 ಪಟ್ಟು ಜನ ಬಂದವರೆ 3,500 ಕೋಟಿ ಅನುದಾನ ತಂದಿ ಅಷ್ಟು ಕೆಲಸನ ಮಾಡಿದಾರಂತ. ಇದೇ ಬಿಜೆಪಿ ಅವರು ಏನಂದ್ರು, ಈ ಗ್ಯಾರಂಟಿಗಳು ಲಾಗು ಮಾಡಕ್ ಸಾಧ್ಯ ಆಗಲ್ಲ, ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನ ಜಾಡಿ ಮಾಡೋದು ತಮ್ಗೆಲ್ಲ ಗೊತ್ತೇ ಇರೋದು ವಿಚಾರ. 1.5 ವರ್ಷ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ಯಡಿಯೂರಪ್ಪ 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಒಂದ್ ಮನೆನೂ ಕೊಟ್ಟಿಲ್ಲ, ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ. 90,860 ಮನೆ ಕೊಟ್ವಿ. ಏನಿಗೆ ಬಿಜೆಪಿ ಅವ್ರು ಕೊಟ್ಟಿಲ್ಲ, ಏನಿಗೆ ಜನತಾದಳ ಅವ್ರು ಕೊಟ್ಟಿಲ್ಲ? ಅವ್ರು ಬಡವ್ರ ಬಗ್ಗೆ ಕಾಲೇಜಿದ್ರು, ಅವ್ರು ಕೊಡ್ತಾ ಇದ್ರು ತಾನೆ. ಅವರು ಕನಿಷ್ಠ 30 ರಿಂದ 30,000 ಅಂತರದಲ್ಲಿ ಗೆಲ್ತಾರಂತ ನನ್ಗೆ ವಿಶ್ವಾಸ ಇದೆ. ಇಲ್ಲೇ ಇಲ್ಲ, ನಾನು ರೋಡ್ ಶೋ ಮಾಡ್ಕೊಂಡು ಬಂದೆ. ಜನ ನಾವು ಏನ್ ನಿರೀಕ್ಷೆ ಇಟ್ಟಿದೀವಿ, ಆ ನಿರೀಕ್ಷೆಯಿಂದ 4 ಪಟ್ಟು ಜನ ಬಂದವರೆ. ನಾವು ಇಲ್ಲಿ ಬರಕ್ಕೇನೆ ಅರ್ಧ ತಾಸಾಯ್ತು, ಕಾರ್ಯಕ್ರಮ ಬರಕ್ಕೆ ಅರ್ಧ ತಾಸು ತಗೊಂಡು ಅಷ್ಟು ಜನ ಸಾಗರನ ಬಂದಿದ್ದಾರೆ. ಇವತ್ತು ನಾನು ಹುಬ್ಳಿಯಿಂದ ಬಾಗಲಕೋಟೆ ಬರುವಾಗ ಎಲ್ಲ ದಾರಿ ಉದ್ದಕ್ಕೆ ಜನ ನಿಂತ್ಕೊಂಡಿದ್ರು. ಎಲ್ಲ ಒಂದೇ ಹೇಳ್ತಾ ಇದ್ರು, ಮೇಟಿ ಅವ್ರು ಮಾಡಿರೋದು ಕೆಲಸ, ಅವ್ರು ಹೇಳ್ತವ್ರೆ ಅಭಿವೃದ್ಧಿ ಕೆಲಸ ಅವ್ರು ಮಾಡಿರೋದು ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅವ್ರು ಓದಿದಲ್ಲಿ ಆ ಅಭಿವೃದ್ಧಿ ಆಗಿದೆ, ಅವರು ಎಲ್ಲ ಅಭಿವೃದ್ಧಿ ಆಗಿರೋದು ಎಂದು ಬೇರೆಯವ್ರು ಮಾಡಕ್ ಸಾಧ್ಯ ಆಗಲ್ಲ ಅಂತ ಅಭಿವೃದ್ಧಿ ನಮ್ಮ ತಾಲೂಕನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ 2013 ರಿಂದ 18ವರೆಗೂ ನನ್ ಬಂದಿರೋದು ಮಾಹಿತಿ ಜನ ಹೇಳಿರೋದು ಕನಿಷ್ಠ 3,500 ಕೋಟಿ ಅನುದಾನ ತಂದಿ ಅಷ್ಟು ಕೆಲಸನ ಮಾಡಿದಾರಂತ ಜನ ಹೇಳ್ತಾ ಇದ್ರು. ನಾವ್ಯಾರು ನಿರೀಕ್ಷೆ ಇಟ್ಟಿಲ್ಲ, ಇಷ್ಟು ಬೇಗ ನಮ್ ಬಿಟ್ಟು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾವು ಯಾರು ನಿರೀಕ್ಷೆ ಮಾಡಿಲ್ಲ. ಈ ಉಪಚುನಾವಣೆ ಬರ್ತದಂತನೂ ನಾವು ಯಾರು ನಿರೀಕ್ಷೆ ಮಾಡಿಲ್ಲ. ಆ ಭಗವಂತನ ಇಚ್ಛೆ, ಯಾರು ಏನು ಮಾಡೋಕ್ಕಾಗಲ್ಲ. ಇವತ್ತು ಅವ್ರು ಹೋಗಿದ್ದಾರೆ, ನಾವೆಲ್ಲ ಒಂದಿನ ಹೋಗ್ಬೇಕು. ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ರು. ಯಾವುದಪ್ಪ 5 ಗ್ಯಾರಂಟಿ ಅಂದರೆ, ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡಬೇಕು, 200 ಯೂನಿಟ್ವರೆಗೂ ಕರೆಂಟ್ ಫ್ರೀ ಕೊಡಬೇಕು, 5 kg ಅಕ್ಕಿ ಇದ್ದಿದ್ದು 10 kg ಕೊಡಬೇಕು. ಈ ರಾಜ್ಯದಲ್ಲಿ ಎಲ್ಲನ ಹೆಣ್ಮಕ್ಳು ಎಲ್ಲನ ಕರ್ನಾಟಕದಲ್ಲಿ ಫ್ರೀ ಹೋಗ್ಬಾರ್ದು. ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರಿಂದ 3,000 ಮಾಡ್ಬೇಕಂತ ಘೋಷಣೆ ಮಾಡಿದ್ರು 2023ರಲ್ಲಿ. ಇದೇ ಬಿಜೆಪಿ ಅವ್ರು ಏನಂದ್ರು, ಈ ಗ್ಯಾರಂಟಿಗಳು ಲಾಗು ಮಾಡಕ್ ಸಾಧ್ಯ ಆಗಲ್ಲ, ಇದು ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ. ಈ ಗ್ಯಾರಂಟಿಗಳು ಲಾಗು ಮಾಡಬೇಕಾದ್ರೆ ಕನಿಷ್ಠ 55 ರಿಂದ 60,000 ಕೋಟಿ ಆಗ್ತದಂದ್ರು. ನಮ್ಮ ಸರ್ಕಾರ ಮಂದಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನ ಜಾಡಿ ಮಾಡೋದು ತಮ್ಗೆಲ್ಲ ಗೊತ್ತೇ ಇರೋದು ವಿಚಾರ. ಅದ್ರ ಜೊತೆಯಲ್ಲಿ ನಾನು 6ನೇ ಗ್ಯಾರಂಟಿ ಹೇಳ್ತಾ ಇರ್ತೀವಿ. 6ನೇ ಗ್ಯಾರಂಟಿ ಅಂತ ನಾನು ಹೇಳ್ತೀನಿ. ಮೊನ್ನೆ ನಮ್ಮ ನಾಯಕರು ಯಾರು ಹೇಳ್ತಲ್ಲ. ಏನಕ್ಕಂದ್ರೆ, ನಾವು ಯಾವತ್ತು ರಾಜಕೀಯ ಲಾಭಕ್ಕೋಸ್ಕರ ಯಾವತ್ತೂ ನಾವು ಮಾತಾಡಲ್ಲ. ತಮ್ಮ 6ನೇ ಗ್ಯಾರಂಟಿ ಯಾವುದಪ್ಪ ಅಂದರೆ, ನಾವು ಘೋಷಣೆ ಮಾಡಿಲ್ಲ. ಚುನಾವಣೆ ಟೈಮಲ್ಲಿ ಜನಗಳಿಗೆ ಮನೆ ಫ್ರೀ ಕೊಡ್ತೀವಂತ ನಾವು ಘೋಷಣೆ ಮಾಡಿರಲಿಲ್ಲ. ಮಾನ್ಯ ಸಿದ್ದರಾಮಯ್ಯ ಅವರು ನನ್ನ ವಸತಿ ಮಂತ್ರಿ ಮಾಡಿದಾದ್ಮೇಲೆ, ನನ್ನ ಗಮನಕ್ಕೆ ಬಂದಾದ್ಮೇಲೆ, ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಸಾಹೇಬರ ಮುಖ್ಯಮಂತ್ರಿ ಇರುವಾಗ 14, 15, 16, 17ರಲ್ಲಿ ಸ್ಲಮ್ ಬೋರ್ಡಲ್ಲಿ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. 1.5 ವರ್ಷ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಆಮೇಲೆ 2 ವರ್ಷ ಬಿಜೆಪಿ ಸರ್ಕಾರದಲ್ಲಿ ಯಡಿಯೂರಪ್ಪ 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಅವ್ರ ಅವಧಿಯಲ್ಲಿ ಒಂದು ಮನೆನೂ ಕೊಟ್ಟಿಲ್ಲ, ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ. ನನ್ನ ಗಮನಕ್ಕೆ ಬಂದಾದ್ಮೇಲೆ ನಾನು ಮುಖ್ಯಮಂತ್ರಿಗೆ ಹೆಂಗಪ್ಪ ಗಮನಕ್ಕೆ ತರೋದು? ಏನಕ್ಕೆ ಈ ಗ್ಯಾರಂಟಿಗಳಿಗೆ 55 ರಿಂದ 60,000 ಕೋಟಿ ಆಗ್ತದೆ. ಈ ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ 7,500 ಕೋಟಿ ಬೇಕಾಗ್ತದೆ. ಹೆಂಗ್ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರಬೇಕಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು. ಅದಾದ್ಮೇಲೆ ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆನೂ ಕೊಡೋಕೆ ಸಾಧ್ಯ ಆಗಿಲ್ಲ. ಜನ 4.5 ಲಕ್ಷ ಕೊಡೋಕೆ ಸಾಧ್ಯ ಆಗಲ್ಲ. ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಏನು ಮಾಡ್ತಾರೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತಾರೆ. 18% ಬಡವ್ರ ಮನೆ ಕಟ್ಟಕ್ಕೆ 18% GST ಹಾಕಿ 1,32,200 ವಾಪಸ್ ತಗೊಳ್ತಾರೆ. ಬರೀ ನಾಮಕೆ ವ್ಯವಸ್ಥೆ ಕೊಡ್ತಾ ಇರೋದೆ. ಇಲ್ಲಿ ಅದೊಂದು ಕಡೆ, ಇಲ್ಲಿ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ. SC STಗೆ 2 ಲಕ್ಷ ಕೊಡ್ತಾರೆ. ಅವರೇಜ್ ತಗೊಂಡ್ರೆ 3 ಲಕ್ಷ, 4.5 ಲಕ್ಷ ಬೆನಿಫಿಷರಿ ಕೊಡಬೇಕಾಗಿತ್ತು. ಟೋಟಲ್ 1,80,253 ಮನೆಗೆ ಬೆನಿಫಿಷರಿ 7,400 ಕೋಟಿಯಲ್ಲಿ ಬರೇ 310 ಕೋಟಿ ಬಂದಿತ್ತು. ಯಾರೋ 5,000 ಕೊಟ್ಟವ್ರೆ, 10,000, 15,000 ಬಡವ್ರು ಆದ್ಮೇಲೆ ಕೊಡೋಕೆ ಸಾಧ್ಯ ಆಗಲ್ಲ. ನಾನು ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ, ಸರ್ ಈ ಥರ ಬಡವ್ರು ಕೊಡೋಕ್ಕಾಗಲ್ಲ, ನಾವೇ ಸರ್ಕಾರ ವತಿಯಿಂದ 4 ಲಕ್ಷ ಕೊಟ್ಟು ಮನೆಗಳು ಕಂಪ್ಲೀಟ್ ಮಾಡಬೇಕಾಗ್ತದೆ. ಜನ ಬೀದಿಯಲ್ಲಿದ್ದಾರೆ ಸರ್, ಮನೆಗಳು ಅನ್ಕಂಪ್ಲೀಟ್ ಆಗಿ ಅಂತ. ಮನೆ ಮುಖ್ಯಮಂತ್ರಿಗಳು 2-3 ಮೀಟಿಂಗ್ ಮಾಡಿ, ನೀನು ಹೇಳ್ತಾರ ಸತ್ಯ, ಬಡವ್ರು ದುಡ್ಡು ಕೊಡೋಕೆ ಸಾಧ್ಯ ಆಗಲ್ಲ, ಅದಕ್ಕೆ ಎಷ್ಟನ್ನ ಕಷ್ಟ ಆಗಲಿ ಈ ಮನೆಗಳು ಕಂಪ್ಲೀಟ್ ಮಾಡಬೇಕಂತ 2024ರಲ್ಲಿ ಕ್ಯಾಬಿನೆಟ್ ಅಂದು ಅಪ್ರೂವ್ ಮಾಡಿದ್ದಕ್ಕೆ 2024 ಮಾರ್ಚಲ್ಲಿ 36,789 ಮನೆಗಳು ಕೊಟ್ವಿ.
ಎಷ್ಟು 36,000. ಇದೇ ತಿಂಗಳಲ್ಲಿ ಜನವರಿಯಲ್ಲಿ 24ನೇ ತಾರೀಕಿಗೆ ದೊಡ್ಡ ಮಟ್ಟದಲ್ಲಿ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆ ಕೊಟ್ವಿ. ಒಟ್ಟಾಗಿ 79,860 ಮನೆ ಕೊಟ್ವಿ. ಏನಿಗೆ BJP ಅವ್ರು ಕೊಟ್ಟಿಲ್ಲ, ಏನಿಗೆ ಜನತಾದಳ ಅವ್ರು ಕೊಟ್ಟಿಲ್ಲ? ಅವ್ರು ಬಡವ್ರ ಬಗ್ಗೆ ಕಾಳಜಿ ಇದ್ರೆ ಅವ್ರು ಕೊಡ್ತಾ ಇದ್ರು ತಾನೆ. ಅಂದರೆ ಬಡವ್ರ ಬಗ್ಗೆ ಸಿದ್ದರಾಮಯ್ಯ ಮಾತ್ರ ಕಾಳಜಿ ಇರೋದು ಅವ್ರಿಗಿಲ್ಲ ಅಂತ ನಿಮ್ಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ. ನಾವು ಘೋಷಣೆ ಮಾಡಿಲ್ಲ. ಇನ್ನು ಇದೇ ವರ್ಷದಲ್ಲಿ ಇನ್ನು 51,000 ಮನೆ ಕೊಡ್ಬೇಕಂತ ನಾವು ತೀರ್ಮಾನ ಮಾಡಿದ್ವಿ. ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. BJP ಅವ್ರು ಬಂದು ಮಾತಾ ಕೇಳ್ತವ್ರೆ, ಇವರು ಕೊಡ್ಬೋದಾಗಿತ್ತು. ತಮಗೆಲ್ಲ ಗೊತ್ತಿದ್ದಂಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.